ಇಲ್ಲ, ತುಂಬ ಒಳ್ಳೆ ಗೆಳೆಯ ನನಗೆ ಸಂತು. ಸುಮಾರು ವರ್ಷದಿಂದನೂ ಪರಿಚಯ. ಅಂದರೆ ನಾನು ಸಂತು ಎಲ್ಲ ಒಟ್ಟೊಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು. ಅದ್ರ ಜೊತೆಗೆಲ್ಲ ಒಂದೇ ಊರ ಕಡೆಯವ್ರು ನಾವು. ಸೊ ಆನೇಕಲ್ ಕಡೆಯಿಂದ ಬಂದಿರೋರು. ತುಂಬ ಬೇಜಾರಾಗುವಂಥ ವಿಷಯ, ತುಂಬ ಬೇಗನೆ ಕಳ್ಕೊಂಬಿಟ್ವಿ ನಾವು. ತುಂಬ ದುಃಖ ಇದೆ. ಇರಬೇಕಿತ್ತು, ಇದ್ದು ಬಾಳಬೇಕಿತ್ತು. ಬಟ್ ವಿಧಿವಶಾತ್ ಇದು ಮಾಡೋಕ್ಕಾಗಲ್ಲ. ನಾನು ಒಂದು 2 ತಿಂಗಳು ಮುಂಚೆ ಮೀಟ್ ಮಾಡಿದ್ದೆ. ಸೊ ಮೀಟ್ ಮಾಡಿದ್ವಿ. ನಮ್ಗೆ ತುಂಬ ಜನ ಕಾಮನ್ ಫ್ರೆಂಡ್ಸ್ ಇರೋದ್ರಿಂದ ಸೊ ಮೀಟ್ ಮಾಡ್ತಾನೆ ಇರ್ತಾ ಇದ್ವಿ. ಇಲ್ಲ, ಅವ್ರದ್ದು ಬರ್ಕ್ಲಿ ಅನ್ನೋ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಸೊ ಸಿನಿಮಾ ಟಾಪಿಕ್ ಒಂದಷ್ಟು ಮಾತಾಡಿ ಅವತ್ತು ಅಲ್ಲಿಗೆ ನಿಂತಿತ್ತದು ಮಾತಷ್ಟು. ಇಲ್ಲ, ನನಗೆ ಐಡಿಯಾ ಇರಲಿಲ್ಲ ಇದು. ನನಗೆ ಈಗ ಅಂದರೆ ಒಂದು ವಾರದಲ್ಲಿ ನನಗೆ ಗೊತ್ತಾಗಿದ್ದು. ಬಟ್ ರಿಕವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಸೀರಿಯಸ್ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಇವತ್ತು ಬೆಳಗ್ಗೆ ನನಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದಾಗ ಗೊತ್ತಾಯಿತು ಇದು ಇಷ್ಟೊಂದು ಸೀರಿಯಸ್ ಆಗಿತ್ತು ಅಂತ. ಸೊ ಕಾಸ್ ಆಫ್ ಡೆತ್ ಏನೇ ಇದ್ದರೂ ಅವ್ರ ಫ್ಯಾಮಿಲಿಯವ್ರು ಬರ್ತಾರೆ ಇವಾಗ. ಸೊ ಅವರು ಮಾತಾಡ್ತಾರೆ, ಅವ್ರು ಹೇಳ್ತಾರೆ. ಸೊ ನೆಕ್ಸ್ಟ್ ಏನು ಪ್ರಾಸೆಸ್ ಮಾಡ್ತಾರೆ ಕ್ರಿಮೇಷನ್ದೆಲ್ಲ ಅವ್ರು ಹೇಳ್ತಾರೆ. ನನ್ನ ಫ್ರೆಂಡ್ಸ್ ಜೊತೆಲಿದ್ರಲ್ಲ, ಸೊ ಮಾತಾಡೋ ಇದರಲ್ಲಿ ಇರಲಿಲ್ಲ. ICU-ನಲ್ಲಿದ್ದರು ಅಂತ ಗೊತ್ತಾಯ್ತಲ್ಲ. ಸೊ ಹಂಗಾಗಿ ಮಾತಾಡೋಕ್ಕಾಗಿಲ್ಲ. ಬಟ್ 24 hours ಫ್ರೆಂಡ್ಸ್ ಜೊತೆಲಿದ್ದಾಗ ಅವ್ರ ಹತ್ರ ನಾನು ಟಚಲ್ಲಿದ್ದೆ. ಸೊ ಕೇಳ್ತಾ ಇದ್ದೆ. ಬಟ್ ರಿಕವರಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಿಲ್ಲ.